ಹೇಳ್ತೀನಿ ಹೀಗೆ ಬಾ ಸಾಲಿ ಹೋಗತ್ತ ತಲಿಕ್ತೀನಿ ಪಟ್ನೆ ಅಕ್ಕ ನಾ ಬರುದಿಲ್ಲ ಅಪ್ಪ ಮುಂದೆ ನಾ ಬರುದಿಲ್ಲ ನೀ ಏನ್ ಮಾಡಿ ನನಗೆ ಗೊತ್ತ ನಾನು ಅಪ್ಪ ಮುಂದೆ ಹೇಳ್ತೀನಿ ಏ ಗೀತಿ ಏನ್ ನೋಡಿದ ನಂದು ಹಾ ಏನ್ ನೋಡಿದ ಹೇಳ ಬಂದಿದ್ರ ಅಲ್ಲಿ ನಾ ಸಿಗುದಿಲ್ಲ ಗೀತಿ ಬಾ ಮನೆಗೆ ಹೇಳತ್ತೀನಿ ನನಗೆ ತಲಿಕ್ತೀನಿ ಬಾ ಸಾಲಿ ಹೋಗತ್ತೆ ಹೇಳಿ ಒಟ್ಟ ಮಾತ್ ಕೇಳಂಗಿಲ್ಲ ಬಾ ಗೀತಿ ಹೊಡ್ಸ್ಕೋತಿ ಅಪ್ಪನ ಮುಂದೆ ಹೇಳ್ತೀನಿ ಬಾ ಸರಳ ಸಾಲಿ ಹೋಗತ್ತೆ ತಲಿಕ್ ಬರುದಿಲ್ಲ ನೀ ಹೊಡಿತೀನಿ ನನಗ ಇಲ್ಲ ಹೊಡಂಗಿಲ್ಲ ಅಡಿ ತಲಿಕ್ತೀನಿ ನಡಿ ಸಾಲಿ ಹೊಡಿತಿ ಬಾ ಹೊಡಂಗಿಲ್ಲ ಬಾ ಕುಂದ್ರಿ ತಲಿಕ್ತೀನಿ ಈ ಕಡೆ ಮಾರಿ ಬಿಡ್ ಕುಂದ್ರು ಆ ಕಡೆ ಹೆಂಗ್ ಕುಂದಿರ್ತಾವ ನೋಡು ಆ ಕಡೆ ಮಾರಿ ಕುಂದ್ರು ಚಂದ ಕುಂದ್ರು ಏನಾಯ್ತು ತಲೆ ನೋಡು ಎಟ್ಟು ಏನಾಗ್ಯಾವ ಏನ್ ಸುದ್ದಿ ಸಾಲಿ ಹೋಗೋದಿಲ್ಲ ಏನಿಲ್ಲ ನಿಂಗೆ ಎಟ್ಟ ಹೇಳ್ಬೇಕು ದೊಡ್ಡ ಮಗಳಾಗಿದಿ ಏನ್ ತಿರುಗ್ತಿ ಬಿಸ್ಲಾಗ ಆಟ ಆಡೋದು ಬರೇ ಕಲ್ಲಿನ ಆಟ ಆಡೋತಿ ಆ ಕಡೆ ಹೋಗೋದು ಈ ಕಡೆ ಹೋಗೋದು ನೋಡಿ ಎಷ್ಟರ ಏನ್ ತುಂಬ್ಯಾವ ತಲ್ಯಾಗ ಗಟ್ಟಿ ಹೇಳ್ಬೇಡ ಚಂದ ತಲಿಕ್ತೀನಿ ಸಾಲಿ ಹೋಗ್ ನೋಡು ಏನಾಗೈತಿ ನಿನ್ಗ ಅಳಕ್ಕ ನಾ ಏನ್ ಮಾಡ್ದೆ ನಿನಗ ಹೊಡೆದಿಲ್ಲ ಬಿಟ್ಟಿಲ್ಲ ಅಳತ್ತಿದಿ ಏನಾಯ್ತು ಯಾಕೆ ಅಳತ್ತಿದಿ ಹಾ ಏನಾಯ್ತು ಬಂದ ಹೇಳ್ತೀನಿ ಅಪ್ಪ ಮುಂದೆ ಹೇಳ್ಬನ್ನಿ ಯಾಕವ್ವ ಏನ್ ಹೇಳ್ತಿ ಏನ್ ಮಾಡಕತ್ತಾಳ ನಿಮ್ಮ ಅಕ್ಕ ನೋಡಪ್ಪ ಸಾಲಿ ಹೋಗಲ್ಲ ನೋಡು ಯಾಕವ್ವ ಹೋಗು ಪೇಪರ್ ಬಂದಾವು ಹಂಗ ವಾದ್ಯ ಅನ್ಬಾರ್ದು ಸಾಲಿ ಕಲ್ತು ಶಾನೆ ಆಗ್ಬೇಕು ನಾ ದೊಡ್ಡ ಆಫೀಸರ್ ಆಗ್ಬೇಕು ಹಂಗ ಸಾಲಿ ಬಿಡಬಾರ್ದು ನೋಡಕ್ಕೆ ನಿಮ್ಮ ಅಕ್ಕ ಸಾಲಿ ಬಿಟ್ಟು ಹಿಂಗೆ ಅಡ್ಡಾಡಿ ಸಾಲಿ ಕಲೀಲಿಲ್ಲ ನೀರು ಸಾಲಿ ಹೋಗು ಹಾ ಹಂಗ ವಾದ್ಯ ಅನ್ಬಾರ್ದು ಮತ್ ನಿಮ್ಮ ಅಕ್ಕ ಯಾಕೆ ಕಲಿಯಕತ್ತಿದ್ದಂಗ ಹಂಗ ಮಾತಾಡ್ಬಾರ್ದವ ದೊಡ್ಡವ್ರಿಗೆ ಹಾ ಗಾ ಜಳಕ ಮಾಡಿ ಎರಿ ಇಕ್ಕಳ ನಿಮ್ಮ ಅಕ್ಕ ಇಬ್ಬತ್ತು ತಗೊಂಡು ನಾಷ್ಟ ಮಾಡಿ ಸಾಲಿಗೆ ಹೋಗಾವಿ ನೀ ಏನ್ ಮಾಡ್ತೀವ ನಾ ಮನೆ ಕೆಲ್ಸದಪ್ಪ ಅಡ್ಗಿ ಮಾಡಿ ಇಲ್ಲ ಮಾಡ್ತೀನಪ್ಪ ಈಗ ಹೋಗಿ ಇನ್ನ ಹಿಂಗ್ ಮ್ಯಾಗ ಅಡಿಗೆ ಮಾಡುವ ಚಪಾತಿ ಹೋಗ್ಬೇಕವ ಮಾಡ್ತೀನಿ 5 ನಿಮಿಷ ಪಪ್ಪ ಮಾಡ್ಕೇರಿ ಕಳ್ಸ್ಬಿಡ್ತೀನಿ ಅಂತ ಬುತ್ತಿ ಕಳ್ಸ್ತೀನಿ ಲಘು ಕಳಿಸುವುದು ದಾರಿ ದೂರ ನನಗ ಸಾಲಿ ಹೋಗವ ಅಂತಂದ್ರೆ ಸಾಲಿ ಹೋಗವ ಕಾರ್ಬಾರ ಉಣ್ಣುದು ತಿನ್ನುದು ಯಾವಾಗ ಮಾಡ್ಬೇಕು ನಾವು ಮೊದಲ ಬರ್ತಂ ಪರಿಸ್ಥಿತಿ ದಗರ ಮಾಡ್ಲಿಕ್ಕ ಹೊಟ್ಟೆ ಕೂಳಿಲ್ಲ ಹಂಗ ಅನ್ಬಾರ್ದು ಲಘು ಅಡಿಗೆ ಮಾಡುವ ಹೊರಗೆ ಹೋಗಿ ಬರ್ತೀನಿ ಆಯ್ತಪ್ಪ ಹಾ ಏನಿ ಸಾಲಿ ಹೋಗಿ ಹಾ ಹಾ ಹೋಗಿ ಅಲ್ಲ ನಮ್ಮ ಓಣ್ಯಾನ ಹುಡುಗಿ ಎಟ್ಟು ಲೈನ್ ಹೊಡೆದ್ರು ಒಟ್ಟ ಲೈನಿಗೆ ಬರ್ಲೇ ಅದ ಏನ್ ಮಾಡ್ಯಾರ ಹಾಕೋಬೇಕು ಕಡೆಗೆ ನಾನು ಅವ್ರದೊಂದ್ ಸಾಂತ್ ತಂಗಿ ಅದ ಅದಕ್ಕೆ ಏನ್ರ ಚಾಕ್ಲೇಟ್ ಡೈರಿ ಮಿಲ್ಕ್ ಕೊಟ್ಟು ಕಿಶನ್ ಲೈವ್ ಚೀಟಿ ಕೊಟ್ರ ಆಯ್ತು ಅವನು ಬಾ ಅಲ್ಲೇ ಆಡತ್ತಿ ತಗಳೆ ನಡಿ ಏ ಗೀತಾ ಬಾಯ್ ನಿಮ್ಮ ಅಕ್ಕ ಏನು ಒಟ್ಟ ನಾವು ಮಾತಾಡ್ಸಿದ್ರು ಮಾತಾಡ್ಲಿಗಳ ನೋಡಿದ್ರು ನೋಡ್ಲಿಗಳ ನಿಮ್ಮ ಅಕ್ಕ ಸ್ವಲ್ಪ ಹೇಳ್ಯಾರ ಹೇಳಂದೆ ಏನ್ ಮಾಮ ಹಿಂಗ ಆ ಶಿವಮಮ್ಮ ಕರೆಯಾಗತ್ತಿದ್ದ ನಿನಗ ಮಾತಾಡ್ತಾನ ನಿನ್ ಜೊತೆ ಮಾತಾಡತ್ ಹೇಳಿ ನಿಮ್ಮ ಅಕ್ಕ ಹೇಳ್ತಿಲ್ಲ ನಾಳೆ ಚಾಕ್ಲೇಟ್ ಕೊಡ್ತೀನಿ ಒಂದ್ ಕೆಲ್ಸ ಮಾಡ್ತಿಲ್ಲ ಮಾಡ್ತೀನಿ ಮಾಮ ಗ್ಯಾರಂಟಿ ಮಾಡ್ಬೇಕು ನೀ ಮಾಡ್ತೀನಿ ಹೌದಾ ಇದು ನಿಮ್ಮ ಅಕ್ಕನ ಕೈ ಕೊಡು ನಂಗ ಆಗಲ್ಲಪ್ಪ ನೀನೇ ಕೊಡು ಮಾಮ ಮಾಮ ಕೊಟ್ಟಂತ ಚಾಕ್ಲೇಟ್ ಬೇಕಾ ಬೇಡ ಬೇಕು ಬೇಕಿಲ್ಲ ಬೇಕು ಯಾಕೆ ಬೇಡ ನಾ ಕೊಡ್ತೀನಿ ಅಂತ ನಿಮ್ಮ ಅಕ್ಕ ಕೊಡು ಅಪ್ಪ ನಂಗ ಆಗಲ್ಲ ಇಲ್ಲ ಕೊಡು ಕೊಡು ನಿಮ್ಮ ಅಕ್ಕ ಏನಲ್ಲ ಆ ಮಾಮ ಕೊಟ್ಟ ಅಂತ ಹೇಳಿ ಹೇಳ್ತಾ ಹೋಗು ಅಕ್ಕ ಏನವ ಇಲ್ಲಿ ಬಾಯಿಲಕ್ಕ ಯಾಕ ಗೀತಿ ಆ ಮಡ್ಡಿನವ್ರ ಮಾಮ ಅದಾರಲ್ಲ ಅವ್ರ ಚೀಟಿ ಕೊಟ್ಟಾರ ನಿನ್ ಕೈಯಾಗ ಕೊಡೋತ್ ಈಗ ಯಾಕೆ ತಂದೆ ಆ ಮಾಮ ಅದ ನಿನ್ ಕೊಡೋತ್ ಕೊಟ್ಟ ಹೌದು ಕೊಡಾಗ ಮತ್ ಯಾರ ಇದ್ರೆ ಮತ್ತ ಇಲ್ಲಕ್ಕ ನಾ ಒಬ್ಬನೇ ಇದ್ದೆ ಹೌದು ಮತ್ತೇನ್ ಏನಾರ ಹೇಳ್ದೆ ನನ್ ಬಗ್ಗೆ ಏನು ಇಲ್ಲಕ್ಕ ಈಗ ನಿನ್ ಕೈಯಾಗ ಕೊಡೋತ್ ಅಂದಕ್ಕ ಹೌದು ನಿಮ್ಮ ಅಮ್ಮ ಮತ್ತೇನ್ ಹೇಳಿಲ್ಲ ಏನು ಇಲ್ಲ ಬರೀ ಅಷ್ಟು ಹೇಳೇನಾ ಹ್ಞೂಕ್ಕ ಅಪ್ಪನ ಮುಂದೆ ಹೇಳ್ಬೇಡ ಹ್ಞೂಕ್ಕ ಹೇಳಲ್ಲ ನೀನ್ ತಿನ್ನಕ್ ಏನ್ ಬೇಕು ಚಾಕ್ಲೇಟ್ ಅಕ್ಕ ಚಾಕ್ಲೇಟ್ ಕೊಡ್ಸ್ಲಿ ಎಷ್ಟು 10 ಅಕ್ಕ ನಿನ್ಗೆ ಚಾಕ್ಲೇಟ್ ಕೊಡಿಸ್ತೀನಿ ಆ ಡೈರಿ ಮಿಲ್ಕ್ ಕೊಡಿಸ್ತೀನಿ ಅಪ್ಪನ ಮುಂದೆ ಹೇಳ್ಬೇಡ ಹ್ಞೂಕ್ಕ ಸರಿ ಗೀತು ನಿನ್ ಸ್ವಲ್ಪ ಹೋಗಿ ನಡೆಯುವ ಹ್ಞೂಕ್ಕ ಏನ್ ಕಳ್ಸ ಯವ್ವ ನನ್ ಬಂಗಾರ
ನಾನು ಹೇಗಿದ್ದೀನಿ ಅಂತ ಕಳ್ಸ್ಯಾನ, ಲವ್ ಯು ಬಂಗಾರ ಅಂತ ಕಳ್ಸ್ಯಾನ, ಮಿಶು ಅಂತ ಕಳ್ಸ್ಯಾನ, ಯಾವಾಗ ಮೀಟ್ ಆಗ್ತೀವಿ ಅಂತ ಕಳ್ಸ್ಯಾನ. ಇವ್ವ ಇಂತ ಹುಡುಗ ನಮ್ಗೆ ಹುಡುಕಿದ್ರು ಸಿಗಲ್ಲ. ನಮ್ ಬಂಗಾರ ಈಗ ಹೊರಗೆ ಕರ್ದ ನನ್ಗ ಹೆಂಗ್ ಹೋಗ್ಬೇಕು? ನಮ್ಮ ಅಪ್ಪ ಸದ್ ಬರ್ತಾನ, ಗೀತಾರ ಮನ್ಯಾಗ ಅದಾಳ. ನಾ ಹೋಗರ್ದ ಮನ್ಯಾಗ ಬಂದ್ರ ಮತ್ತ ಸಿಕ್ಕಾಕೊಂಡು ಸುಮ್ಮನೆ ಏನ್ ಮಾಡ್ಲಿ? ಆದ್ರೆ ಏನಾರ ಆಗ್ಲಿ ಹೋಗೇ ಬಿಡ್ತೀನಿ ನಾನು. ಯಾಕ ಹುಡುಗಿ ಎಲ್ಗೆ ಹೊಂಟಿಯಲ್ಲ? ಕೈ ಬಿಸ್ಕೋತ ಕೈಯಾಗ ಏನ ಹಿಡ್ದಿಯಲ್ಲ? ಯಾಕ ಕಾಲನ್ ತಗೋತೇನ? ಯಾಕ ತಗೋತಿ? ನೋಡಾಕ ಇಷ್ಟೇ ಅದಿ, ಎಷ್ಟ್ ಧೈರ್ಯ ಮಾತಾಡ್ತಿಲ್ಲ. ಮೊದಲ ಸೊಂಟ್ನಾಗ ಉಡ್ದಾರ ಕಟ್ಕೋ, ಆಮೇಲೆ ಉಡ್ದಾರ. ಹೌದೇನ? ತೋರ್ಸ ಎಲ್ಲೈತಿ ಉಡ್ದಾರ್ದಿಂದ? ಈಗ ಕಾಣ್ತೈತಿ ಉಡ್ದಾರ. ನಾಚಿಗೆ ಮಾನ ಮಾಡ್ರಿ ಐತಿ ನಿನಗ್. ಮೊದಲ ಉಡ್ದಾರ ತೋರ್ಸಿ ಹೆಣ್ಮಕ್ಳಿಗೆ. ಮತ್ ನೀ ಉಡ್ದಾರ ತೋರ್ಸಂದಿ, ನಾ ತೋರ್ಸಿನಿ. ಬಾಯ್ದಾಗಿ ತಪ್ಪೈತಿ ಏನ? ಮೆಣಸಿನ್ಕಾಯಿ ಇದ್ದಂಗ ಅದಿ. ಬೇ ಚೀಟಿ ಹಿಡ್ಕೊಂಡ್ ಹುಡುಗನ್ ತಾಕೊಂತಿಯಲ್ಲ, ನಾ ಇರ್ತಿದ್ದಿಲ್ಲ ಏನ? ಅಲ್ಲ ನೋಡಾಕ ಒಂದ್ ಇಟ ಅದಿ. ನೀನ್ ನನ್ ಲವ್ ಮಾಡ್ತೀನಿ ನೀನ್? ಮಾಡ್ತೀನಿ. ಮತ್ತ ಇಷ್ಟ ನನ್ ಮದ್ವೆ ಆಗಿತ್ತಂದ್ರ ನಿನ್ನಷ್ಟು ಮಗ ಇರ್ತಿತ್ ನನಗ. ಲವ್ ಮಾಡ್ತಾನತ್ತ. ಹೋಗ ಹೋಗ ಹೋಗ್ ನೀನೆ. ಕೊಟ್ಟ ಚೀಟಿ ಅವ್ರ ತಂಗಿ ಅವ್ರ ಹುಡುಗಿ ನಮ್ ಹುಡುಗಿ ಕೊಟ್ಟಾಳ ಇಲ್ಲಿ ಯಾರಿಗ ಗೊತ್ತು. ಇಟ್ಟೊತ್ತಾದ್ರೂ ಏನು ಹೊಳ್ಳಿ ನಮ್ ಹುಡುಗಿ ಬೆಟ್ಟಿಗೂ ಇಲ್ಲ, ಏನು ಸುದ್ದಿನೂ ಇಲ್ಲ. ಕೊಟ್ಟಿರ್ಬೇಕು ಅಂತ ಲೇಟ್ ಮಾಡ್ತಿರ್ಬೇಕು. ಯಾರ ಇದ್ರಬೇಕು ಅವ್ರ ಅಪ್ಪ ಅವ ಬರ್ತಾಳ. ಆದ್ರೂ ಕೆಲ್ಸ ಆಯ್ತು ನಮ್ ಚೀಟಿ. ನಮ್ಮ ಹುಡುಗಿ ಬಂದಂಗ ಆಯ್ತು ನೋಡು. ಅಲ್ಲ ಇಂತ ಹಗಲತ್ನಾಗ ಆಕಿ ನಮ್ ತಂಗಿಗೆ ಚೀಟಿ ಕೊಟ್ಟು ಕಳ್ಸೋದು ನಮ್ ಮನೆ ನಮ್ ಅಪ್ಪಗ ಗೊತ್ತಾಯ್ತಂದ್ರ ಆಕಿ ಹೋಗಿ ಹೇಳಿದಂದ್ರ ಹೆಂಗ್ ಇರ್ತದೆ? ಇಬ್ರದ್ದು ಹೆಂಗ ಇವತ್ತು ಹೆಂಗ? ನಿಮ್ ಪಪ್ಪ ಅಲ್ಲಿ ಹೊರಗೆ ಹೋಗಿದ್ದ ಕೂತಿದ್ ನೋಡಿ ನಿಮ್ ತಂಗಿಗೆ ಚೀಟಿ ಕೊಟ್ಟಿ. ನಾನ ಚೀಟಿ ಕೊಡ್ಲಿಲ್ಲ ನಿಮ್ ತಂಗಿ ಕೊಟ್ಟ ನನ್ ಕೈಯಾಗ ಬಂದು ಓದಿನಿಲ್ಲ. ಇದು ಹಂಗಾರಿನ ಎಲ್ಲೇ ಇರ್ಲಿ ಇಟ್ಕೋ. ಮತ್ತ ಆ ಚೀಟಿ ವಿಷಯ ಏನ್ ಮಾಡಿದ್ರಿ? ಮತ್ತೆ ಏನ್ ಮಾಡೋ ನಮ್ಮ ಅಪ್ಪಗ್ ಗೊತ್ತಾಯ್ತಂದ್ರ ನನ್ ಜೇನ್ ಹೊಡೆದ್ಬಿಡ್ತಾನ. ನಿಮ್ಮ ಅಪ್ಪ ಗೊತ್ತುಪಡಿಸಿ ಕೊಡುದಿಲ್ಲ ಅಣ್ಣ. ನಂಗ ಅವ್ರು ಅಂಜಿಕೆ ಬರತ್ತದ. ಅವ್ರ ನನ್ನ ನಂಬರ್ ಅದ, ಫೋನ್ ಮಾಡ್ಬೇಕು. ಸರಿ ಆಯ್ತು. ಹೌದು ಚೀಟಿನ ಓಡೋಗನಂತ ಬರ್ದಿದೆಯಲ್ಲ? ಹೌದ್ ಮತ್ತ ಬರ್ತೀನಿ. ನಾನ್ ನೋಡು ನಿನ್ ಧೈರ್ಯ ಐತಂದ್ರ ನಮ್ಮ ಅಪ್ಪ ಬಂದ್ ಕೇಳು. ಅವ ಕೊಡ್ತೀನಿ ಅಂತ ಅಂದ್ರ ಮದ್ವೆ ಆಗನು. ನಿಮ್ಮ ಅಪ್ಪ ಕೊಡಂಗಿಲ್ಲ ಅಂದ್ರ? ಕೊಡಂಗಿಲ್ಲ ಅಂದ್ರೆ ನಾನ್ ಹತ್ರ ಮದ್ವೆ ಆಗಂಗಿಲ್ಲ. ನಮ್ಮ ಅಪ್ಪನ ಮಗ. ಹೌದಾ? ಅವ್ನು ನಿಮ್ಮ ಅಪ್ಪನ ಬಂದು ಇವತ್ತು ಕೇಳ್ತೀನಿ. ನಾನು ಏನಂತ ಕೇಳ್ತೀನಿ. ಎಷ್ಟೊತ್ತಿಗೆ ಇರ್ತಾನ ನಿಮ್ಮಪ್ಪ? ನಮ್ಮಪ್ಪ ನೈಟ್ ಬರ್ತಾನ, ಬಂದ್ ಕೇಳು. ನಡಿ ಬರ್ತೀನಿ. ಸರಿ ಆಯ್ತು. ಆ ಹುಡುಗರ ಹಿಂಗ ಅನ್ಲಲ್ಲ, ನನ್ ಮ್ಯಾಗೂ ಪ್ರೀತಿ ಇಟ್ಟಾಳ, ಅವ್ರ ಅಪ್ಪನ ಮ್ಯಾಗ ಅಟ್ಟು ಜೀವ ಇಟ್ಟಾಳ. ಅಲ್ಲಿ ನೋನ್ ಇಡೀ ಊರೇ ಎದರಲ್ಲಿ ಅವ್ರ ಅಪ್ಪನ ಒಪ್ಪಿಸಿ ಹೂ ಅಂದೆ ಅವ್ರ ಮನೆ ಮುಂದೆ ಲಗ್ನ ಮಾಡ್ಕೊಳತ್ತ. ಆಯ್ತು ಏನಂತ ಒಟ್ಟು ಸಂಜಿಕ್ ಹೋಗಿ ಅವ್ರ ಅಪ್ಪನ ಹೂ ಅನಸುದೆ ಅನಸ್ಲಿಕ್ಕೂ ಮಿಕ್ಕಿದ ಕೊಟ್ಟ ಏಸ್ ಹೂ ಅಂತ ಅಲ್ಲಿ ಮಟ್ಟ ಅಂದ್ರೆ ಬಿಡುದಿಲ್ಲ. ಯಾಕವ ಈಗ ಬಂದೆ? ಏನ್ ಶಾಲೆ ಹೋಗಿದ್ದೆ? ಏನ್ ಶಾಲ್ಯಾಗ ಹೋಮ್ವರ್ಕ್ ಹಾಕಿ ಕೊಟ್ಟಾರಿಲ್ಲ? ದಿನ ಶಾಲೆಗೆ ಹೋಗ್ಬೇಕು. ಈ ಊರಾಗ ಹೆಂಗಂದ್ರ 1 ನಂಬರ್ ಪಾಸ್ ಆಗ್ಬೇಕು. ಇಂಥವನ ಮಗಳು ಅಂದ್ರೆ ಶಾಲೆ ಒಳಗೆ ಕೀರ್ತಿ ಬರ್ಬೇಕು. ಇದು ನಿಮ್ಮ ಅಕ್ಕ ಎಲ್ಲಿಗೆ ಹೇಳುವ? ಯಾರಿಗ ಗೊತ್ತ? ನಾನು ಶಾಲಿಗೆ ಹೋಗಿದ್ದೆ, ತಂದೆ ಇಲ್ಲ. ಆ ಮನಿ ಮಗಳು ಮಾಮ ಇದ್ನ ಏನ ನನ್ ಕೈಯ ಚೀಟಿ ಕೊಟ್ಟಿದ, ಕೈಯ ಕೊಡತ್ತ. ಯಾರು ಮನಿ ಮಗಳಿಗೆ ಮಾಮ ಚೀಟಿ ಕೊಟ್ಟಿದ್ದ? ನಿನ್ ಮಕ್ಕಳು ಕೊಟ್ಟೆನ? ಅದ ಏನ್ ಬರ್ದಿದ್ರು ಓದಿ? ಇಲ್ಲಪ್ಪ, ನಾ ಮಂಜೆ ಕೊಟ್ಬಿಟ್ಟ ಅಕ್ಕನ ಕೈಯ. ಆಕಿನ ಕೈಯಾಗ ಕೊಟ್ಟಿಯ? ಒಳಗ್ ನೀಡಿನಿ ಅಲ್ಲ, ಹೆಣ್ಣಿನ ಮನ್ಯಾಗ ಇಟ್ಕೊಳ್ಳೋದೇನು ಪದರ ಬೆಂಕಿ ಕಟ್ಕೊಳ್ಳೋದು. ಒಳ ಹುಡುಕಿ ಮದುವೆ ಮಾಡಿ ಕೊಡ್ಬೇಕಂದ್ರೆ ಈಗಿನ ಕಾಲದಾಗ ನೌಕರಿ 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 ಅಂತ ಕೂತಾಳ ನನ್ನ ಮಗಳು. ಆ ನೌಕರಿ ಗಂಡ ಸಿಗೋದ್ರಾಗ ಏನಿ ಮುದಿಕ ಹೊಕ್ಕಾಳೋ ಗೊತ್ತಿಲ್ಲ. ಯಾಕ ದುಡಿಯವಂಗ ದುಃಖ ಬೆಳೆಯವಂಗ ರೈತರಿಗೆ ಕೊಟ್ರ ಮಾಡ್ಕೊಂಡ್ ತಿನ್ನುವಂತ ಶಕ್ತಿ ಇರಂಗಿಲ್ಲ ಅವ್ರಿಗೆ. ಈಗಿನ ಕಾಲದಾಗ ನೌಕರಿ ಅನ್ನೋದೊಂದು ಭ್ರಮೆ ಬರ್ದದ. ಆ ನೌಕರಿ ಗಂಡ ಸಿಗೋದಾಗ ತನ್ನ ಅವಸ್ಥೆ ಏನಾಕ್ಕದೊಂದು ಪ್ರಪಂಚದಾಗ ಹೆಣ್ಣು ಹೆತ್ತ ತಂದೆ ತಾಯಿ ಗೊತ್ತದ, ಅವ್ರಿಗೆಲ್ಲಿ ಗೊತ್ತಾಗ್ತದ. ಈ ದೇಶಕ್ಕೆ ಅನ್ನ ಹಾಕುವಂತ ರೈತ, ಆ ರೈತನ ಮದುವೆ ಆಗದೆ ಮತ್ಯಾವ್ದ ಮದುವೆ ಆಗ್ಬೇಕು? ರೈತನ ಹೊಟ್ಟ್ಯಾಗ ಹುಟ್ಟಿದ್ದೇ ನೌಕರಿ ಮಾಡವ. ಅಂತ ನೌಕರಿ ಮಾಡ್ಕೊಳ್ಳೋವನು ಹುಟ್ಟು ಸೇರಿದ ನನ್ನ ಮಗಳಿಗೆ. ಆದ್ರೂ ಆ ಮಗಳಿಕಿನ ಹುಡುಗ ಏನೋ ಚೀಟಿ ಕೊಟ್ಟಾನತ್ತ. ಆ ಚೀಟಿ ತಗೊಂಡು ನನ್ನ ಮಗಳು ಎಲ್ಲಿ ಹೋಗ್ಯಾಳ ಅಂತ ನೋಡ್ಬೇಕು. ಈ ವಿಷಯ ಊರೊಳಗೆಲ್ಲ ಗೊತ್ತಾದ್ರೆ ನನ್ನ ಮನೆಯಲ್ಲಿ ಪ್ರಶ್ನೆ ಆಗ್ತದೆ. ಇವತ್ತ ನನ್ನ ಮಗಳು ಮನೆಗೆ ಬಂದಿಂದ ಆಕೆಗೂ ಸ್ವಲ್ಪ ಬುದ್ಧಿವಾದ ಬಂದು ಹೇಳಿ ಮನೆಯಾಗಿರುವತ್ತ ಹೇಳಿ ನಾನು ಹುಡುಕಿ ಕೊಟ್ಟ ಮದುವಿನಿ ಆಗುವತ್ತ ನನ್ನ ಮಗಳಿಗೆ ಕರಾರ್ ಮಾಡ್ಬೇಕಾಗ್ಯದ. ಹಿಂಗಾದ್ರ ನನ್ನ ಮಾನ ಹೋಗ್ತದ, ಪ್ರಾಣ ಹೋಗ್ತದ. ಬರ್ಲಿಂದ್ರ ಇವತ್ತು ಇದು ಬಾರ ಒಳಗ್ ಹೋಗದ. ಯಾಕಪ್ಪ? ಬಾಯ್ಲಿ ಏನ್ ಹೋಗಿದ್ದಿ? ಇಲ್ಲ ಸ್ವಲ್ಪ ಕೆಲ್ಸಕ್ಕೆ ಹೋಗಿತ್ತಪ್ಪ. ಯಾವ್ದ್ರ ಕೆಲಸ? ಸ್ವಲ್ಪ ನನ್ ಫ್ರೆಂಡ್ ಬಂದಿದ್ಲೆ ಹೋಗಿದ್ನಿ. ಏನಾಯ್ತು?
ಆ ಮದ್ಲಿಕ್ಕೆ ಮಾಮ ಇಲ್ಲ ಹಾ. ಈ ಅಕ್ಕನ ಕೈ ಚೀಟಿ ಕೊಡೋದಿದ. ಏನ್ ಹೇಳಕತ್ತಾಳ ನಿಮ್ ತಂಗಿ? ಇಲ್ಲ ಪಾಪ ಯಾರು ಚೀಟಿ ಕೊಟ್ಟಿಲ್ಲ ಸುಮ್ಮನೆ ಹೇಳತ್ತಾರ ಪಾಪ. ಕೊಟ್ಟಾಳ ಕರೆ ಹೇಳು. ಕೊಟ್ಟಾನ ಪಾಪ ಈಗಿನ ಕೈ ಕೊಟ್ಟು ಕಳ್ಸೇನಂತ. ಅಲ್ವಾ ಯಾ ಮನ್ಕಂಡ ಹುಟ್ಟಿ ಏನ್ ಮಾಡಿ ಅನ್ನೋ ಸ್ವಲ್ಪ ನಿನಗ್ ಬುದ್ಧಿ ಅದ. ಅಲ್ಲ ಹಗಲ ಹೊತ್ತಿನ ಚೀಟಿ ತಗೊಂಡು ಈ ರೀತಿ ಮಧ್ಯಾಹ್ನ ಮನಿ ಬಿಟ್ಟು ಹೋದ್ರೆ ನಿಮ್ಮ ಅಪ್ಪನ ಕಿಮ್ಮತ್ ಹೆಂಗ ನೋಡು. ನೀನು ತಿಳಿದಾಕಿದಿ, 4 ಅಕ್ಷರ ಕಲ್ತಾಕಿದಿ. ನಿನ್ನ ಮಾನ ಹೋಗುದು ಒಂದೇ, ನನ್ನ ಪ್ರಾಣ ಹೋಗುದು ಒಂದೇ. ಅಂತ ಕೆಲ್ಸಕ್ಕೆ ಕೈ ಹಾಕ್ಬೇಡವಾ, ಕೈ ಹಾಕ್ಬೇಡ. ಪಾಪ ನೀ ತಪ್ಪು ತಿಳ್ಕೊಂಡಿದಿ. ನಾನು ಯಾರೋ ಚೀಟಿ ಕೊಟ್ರೆ ತಂದ್ಬಿಟ್ಟ ಅವ್ರ ಜೊತೆ ಹೋಗಂತ ಹುಡುಗಿ ಅಲ್ಲ. ನಾನ್ ನಿನ್ ಮಗಳು ಪಾಪ. ನಿಂದ ಎಷ್ಟ್ ಮರ್ಯಾದೆ ಆಯ್ತು ಅಷ್ಟ್ ನನ್ ಮರ್ಯಾದೆನು ಐತೆ ಅದ್ರಾಗ. ನಿಂದು ನನ್ ಮರ್ಯಾದೆ ಒಂದೇ. ನಿನ್ ಮಗಳು ನಾನು ಅಂತ ಕೆಲ್ಸ ಯಾವತ್ತೂ ಮಾಡಲ್ಲ. ನೀ ಯಾರಿಗೆ ಮದುವೆ ಅಂತ ಹೇಳ್ತೀನಿ, ನಾನು ಅವ್ರಿಗೆ ಅವ್ರ ಕಡೆ ನಿನ್ ತಾಳಿ ಕಟ್ಟಿಸ್ಕೊತೀನಿ. ಆಯ್ತು ಮಗಳೇ, ಮೆಚ್ಚಿದೆ. ಇವತ್ತು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದಕ್ಕ ಸ್ವಾರ್ಥಕ್ಕಾಯ್ತು. ನನ್ನ ಮಗಳು ಏನೋ ಹಾಗೆ ತಪ್ಪಾಳ, ಊರ್ ಬಿಟ್ಟಾಳತ್ತ ನಾ ತಿಳ್ಕೊಂಡಿದ್ದೆ. ನಂದು ತಪ್ಪಾಯ್ತವ. ನೀನು ಕೇಳಿದ್ದಕ್ಕ ಏನೋ ಮಂದಿ ಮಾತು ಕೇಳಿ ನಾನು ಸ್ವಲ್ಪ ಮನಸ್ಸೋತಿದ್ದೆ. ನನ್ನ ಮಗಳು ಎಂತಾಯ್ತು ಅನ್ನೋದು ಇವತ್ತು ನನಗೆ ಗೊತ್ತಾಯ್ತು ತಂಗಿ. ನಿನಗೆ ಜೀವ ಕೊಟ್ಟಿದ್ದಕ್ಕೂ ಸ್ವಾರ್ಥಕ್ಕಾಯ್ತು ನನ್ನ ಜೀವನ. ಅದಕ್ಕೆ ನೋಡ್ತಂಗಿ, ನೌಕರಿ ಕಂಡಬೇಕು, ನೌಕರಿ ಕಂಡಬೇಕಂತ ತಲೆ ಕೆಲ್ಸೋಬೇಡ. ಒಬ್ಬ ಹೊಲದಲ್ಲಿ ದುಡಿಯುವಂತ ರೈತನ ಮದುವೆ ಆಗು, ಒಬ್ಬ ದಂಡ ಮಾಡುವಂತ ಹುಡುಗನ ಲಗ್ನ ಆಗು. 4 ತುತ್ತ ಅನ್ನ ಸಿಗ್ತದ, ಕಣ್ತುಂಬಿ ನಿದ್ದೆ ಆಗ್ತದ. ನೌಕರಿ ಕಂಡಬೇಕಂತ ಒಳ್ಳೆ ಇದ್ದ ನಿನ್ನ ವಯಸ್ಸ ಹಾಳು ಮಾಡ್ಕೋಬೇಡ. ಅದಕ್ಕೆ ನೋಡ್ತಂಗಿ, ನಿನಗೆ ಅದೇ ಹುಡುಗನೇ ಬೇಕಾದ್ರ ನನ್ನ ಮುಂದೆ ಮನಸ್ಸು ಬಿಚ್ಚಿ ಇರು. ಆ ಹುಡುಗನ ಕರೆಸಿ ಹುಡುಗನ ತಂದೆ ತಾಯಿ ಕೂಡ ಮಾತಾಡಿ ನಿನಗೆ ಅದೇ ಹುಡುಗಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಇವತ್ತೇನಂದೆಲ್ಲ ಅಪ್ಪ ಅವನ ಮಾತು ಕೇಳಿ ಊರು ಬಿಟ್ಟು ಹೋಗಿದ್ರೆ ಎಂದೋ ಹೊಕ್ಕಿದ್ದೆ ನಾನು ನಿನ್ನ ಮಗಳ ತಿಳಿಯಲ್ಲ. ನಂದು ತಪ್ಪಾಯ್ತವ. ಇದೇ ರೀತಿ ಇನ್ನೊಮ್ಮೆ ನಿನ್ನ ಕೇಳಿದ್ರೆ ನಾನು ನಿಮ್ಮ ಅಪ್ಪ ಅನ್ನೋಂತ ಕರಿ. ನಂದು ಸರು ತಪ್ಪಾಯ್ತು ತಾಯಿ. ನೋಡು ಅಭಿಮಾನಿ ಬಂಧುಗಳೇ, ಮನೆಯಲ್ಲಿ ಮಕ್ಕಳು ಬೆಳೆದು ದೊಡ್ಡವರಾಗಿರ್ತಾರೆ. ಆ ಮಕ್ಕಳು ಏನೇನೋ ಆಸೆ ಪಡ್ತಾರೆ. ಆ ಮಕ್ಕಳ ವಿಚಾರಕ್ಕೆ ಹೋಗ್ಬಾರ್ದು. ನಿಮಗೊಂದು ಸೂಚನೆ ಹೇಳ್ತೀನಿ. ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಹುಡುಕಾಡಕ್ ಹೋದ್ರೆ ಹೆಣ್ಣಿಗೆ ನೌಕರಿ ಗಂಡಬೇಕು, ನೌಕರಿ ಗಂಡಬೇಕು, ನೌಕರಿ ಗಂಡಬೇಕಂತ ಹೇಳಿ ಆ ಹುಡುಗಿ ವಯಸ್ಸ ಹುಡುಗನ ಮನಸ್ಸ ಕೆಲ್ಸಕ್ಕೆ ಹೋಗ್ಬಾರ್ರಿ. ನೌಕರಿ ಮಾಡುವ ನಿನ್ನ ಮಗಳನ್ನು ಎಷ್ಟು ಆರಾಮ್ ಇಡ್ತಾನ, ಈ ಪ್ರಪಂಚದ ಕೂಲಿ ಮಾಡುವ ಮನುಷ್ಯನು ಅಷ್ಟು ಆರಾಮ ಇಡ್ತಾನ ತಿಳ್ಕೊಂಡು ಇವತ್ತು ನನ್ನ ಮಗಳನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಲಿ ಕೆಲಸ ಮಾಡೋನಿಗೆ ಮಾಡಿಕೊಡ್ತೀನಿ. ಅದಕ್ಕೆ ನೀವು ನಿಮ್ಮ ಹೆಣ್ಣು ಮಕ್ಕಳಿಗೆ ಅವರ ಒಳ್ಳೆ ಮನುಷ್ಯನ ಹುಡುಕಿ ಅವ್ನ ನೌಕರಿ ಇರಲಿ, ಹೊಲದಲ್ಲೇ ದುಡಿಲಿ, ಅಥವಾ ದಂಡನೆ ಮಾಡ್ಲಿ ಮಾಡುವಂತ ಹುಡುಗ ನೀವು ಒಳ್ಳೆ ರೀತಿಯಿಂದ ಕನ್ಯೆ ಕೊಟ್ರ ಸಂಸಾರ ಮಾಡ್ಕೊಂತಿರ್ತಾರ ಅಂತೇಳಿ ಈ ಗೋಡಂಬಿ ಕಾಕ ಕೈ ಮುಗಿದು ಹೇಳ್ತಾನ. ಈ ಗೋಡಂಬಿ ಕಾಕ ಯಾಕೆ ಕೈ ಮುಗಿದಾನಂದ್ರ ಅದು ತಪ್ಪಾಗ್ಲಿ ಒಪ್ಪಾಗ್ಲಿ ಇದೊಂದು ರೀತಿ ಮೆಸೇಜ್ ಕೊಟ್ಟೇವಿ. ಅದಕ್ಕ ಇದು ಯಾರ ಯೂಟ್ಯೂಬ್ನಾಗ ಬರ್ತೈತಿಪ್ಪ ಅಂತಂದ್ರ ವೀರೇಶ್ ಗೋಡಂಬಿ ಕಾಕ ಅಂತೇಳಿ ನಾಳೆ ಈ ವಿಡಿಯೋ ಬರ್ತೈತಿ. ಬಂದ ತಕ್ಷಣ ಅದಕ್ಕೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ರಿ. ಈ ಕಲಾವಿದರನ್ನ ಉಳಿಸಿ, ಹರಿಸಿ, ಹಾರೈಸಿ, ಬೆಳೆಸ ತಿಳ್ಕೊಂಡು ನಿಮ್ಮ ಗೋಡಂಬಿ ಕಾಕ ಕೈ ಮುಗಿದು ಹೇಳ್ತಾನ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.